ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ನಿಮಗೆಲ್ಲರಿಗೂ ದ ಮೈಂಡ್ಫುಲ್ ಮಾಮ್ ಕಿಚನ್ಗೆ ಸ್ವಾಗತನ ಕೊಡ್ತೀನಿ. ನಾನು ನನ್ನ ಪ್ರೀತಿಯ ಫ್ರೆಂಡಾದ ನನ್ನ ಮನೆಯ ಡಿಶ್ ವಾಷರ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಇದು ನನ್ನ ಮನೆ ಡಿಶ್ ವಾಷರು. ನಿನ್ನೆ ಲೋಡ್ ಮಾಡೋದಂಥ ಪಾತ್ರೆಗಳನ್ನ ನಿಮಗೆ ತೋರಿಸ್ತೀನಿ. ಯಾಕೆಂದರೆ ಈಗ ನಾನು ತೋರಿಸೋದು ನೆಕ್ಸ್ಟ್ ಲೋಡ್ ಮಾಡೋದನ್ನು ಅಲ್ಲಿ ಈ ಥರ ಪಾತ್ರೆಗಳು ಇಲ್ದಲೇ ಇರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಪಾತ್ರೆಗಳನ್ನ ನಿಮಗೆ ಫಸ್ಟು ತೋರಿಸಿ ಯಾವ ರೀತಿ ನನ್ನ ಡಿಶ್ ವಾಷರ್ ಕ್ಲೀನ್ ಮಾಡಿದೆ ಅಂತ ತೋರಿಸಿ, ನೆಕ್ಸ್ಟ್ ನಾನು ಲೋಡ್ ಮಾಡೋದು ಯಾವ ರೀತಿ ಅಂತಲೂ ತೋರಿಸ್ತೀನಿ. ಮತ್ತು ಆ ಪಾತ್ರೆ ಯಾವ ರೀತಿ ಕ್ಲೀನಾಗಿದೆ ಅನ್ನೋದನ್ನು ತೋರಿಸ್ತೀನಿ. ಇವಾಗಲೇ ನೋಡ್ತಿರೋಂಗೆ ಎಲ್ಲ ಪಾತ್ರೆಗಳು ಎಷ್ಟು ಶೈನಿಂಗಾಗಿ ಒಳ್ಳೆ ಕೈಯಲ್ಲೂ ತೊಳೆಯೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಹಾಲಿನ ಪಾತ್ರೆ ಅದು ನೋಡಿ. ಗ್ಲಾಸಿಂದು ಮಕ್ಕಳದ್ದು ಟಿಫನ್ ಬಾಕ್ಸು ಮತ್ತು ಕುಕ್ಕರ್ದು ಮುಚ್ಚಳ, ಅದು ಏನು ಸೈಡಲ್ಲಿ ಒಂದು ಚೂರು ಗಲೀಜಾಗಿರಲ್ಲ. ಈ ಥರ ಎಲ್ಲ ಸ್ವಲ್ಪ ಫಾಸ್ಟಾಗಿ ವೀಡಿಯೋ ದೊಡ್ಡದಾಗತ್ತೆ ಅಂದ್ಬಿಟ್ಟು ಫಾಸ್ಟಾಗಿ ತೋರಿಸ್ತೀನಿ ನೋಡಿ. ಬನಾನಾ ಕೇಸು ಎಲ್ಲನೂ ಬಟ್ಲುಗಳಾಗಲಿ, ಇಷ್ಟು ಟಿಫನ್ ಬಾಕ್ಸ್ ಒಂದ್ರ ಮೇಲೆ ಒಂದು ಇಟ್ಟಿದ್ದೀನಿ, ನೀವು ನೋಡ್ಬೋದು. ಒಂದ್ರ ಮೇಲೊಂದು ನೀರದು ಪಾಸಾಗಿ ಕ್ಲೀನಾಗೋದ ಒಂದ್ರ ಮೇಲೊಂದು ಎಷ್ಟು ಪಾತ್ರೆಗಳನ್ನ ನಾನು ಲೋಡ್ ಮಾಡಿಟ್ಟಿದ್ದೀನಿ. ಮಗನ ಕಪ್ಪು, ಹಾಲು ಕುಡಿಯೋ ಕಪ್ಪದು ನೋಡಿ, ಈ ಥರ ಟೀ ಕಪ್ಗಳು ಒಂದು ಚೂರು ಸ್ಟೇನ್ ಇರಲ್ಲ, ವೈಟ್ ಕಲರು. ಇದು ಚೆನ್ನಿ, ಎಷ್ಟೋ ವರ್ಷಗಳಿಂದ ಯೂಸ್ ಮಾಡುವಂಥದ್ದು, ಇನ್ನು ಬ್ರ್ಯಾಂಡ್ ನ್ಯೂ ಥರ ಇದೆ. ಸ್ಪೂನ್ಗಳು ನೋಡಿ ಎಷ್ಟು ಕ್ಲಿಯರಾಗಿ ನಮ್ಮ ಮುಖ ನೋಡ್ಕೋಬೋದು, ಅಷ್ಟು ಕ್ಲೀನ್ ಆಗುತ್ತೆ. ಟಿಫನ್ ಬಾಕ್ಸ್ಗಳು ಮುತ್ತಲ ನೋಡಿ, ಇದು ಫುಲ್ಲು ಕ್ಲೀನಾಗಿದೆ, ಏನು ಗಲೀಜಿಲ್ದಲೆ. ಸ್ವಲ್ಪ ಫಾಸ್ಟಾಗಿ ತೋರಿಸ್ತಿದ್ದೀನಿ. ಓಕೆ, ಇದು ಅಷ್ಟು ಇಟ್ಟು ಕಲಿಸಿದ್ದು ಈ ಥರ ಬಾಕ್ಸ್ಗಳು, ಟಿಫನ್ ಬಾಕ್ಸ್ಗಳು ಸೈಡಲ್ಲಿ ಯಾವುದೇ ಒಂದು ನೂಕ್ ಆ್ಯಂಡ್ ಕಾರ್ನರಲ್ಲೂ ಸುಧಾ ಕ್ಲೀನಾಗುತ್ತೆ, ಅಷ್ಟು ಚೆನ್ನಾಗಾಗುತ್ತೆ. ಇದು ನನ್ನ ಬೆಸ್ಟ್ ಫ್ರೆಂಡ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಎಷ್ಟು ಸತಿ ಹೇಳ್ತೀನೋ ಗೊತ್ತಿಲ್ಲ, ಈ ವಿಡಿಯೋದಲ್ಲಿ ರಿಪೀಟ್ ಮಾಡ್ತೀನಿ ಅಂತ ನೋಡಿ. ಸೌಟುಗಳು ಸೈಡಲ್ಲೆಲ್ಲ ನೋಡಿ ಎಷ್ಟು ಕ್ಲೀನಾಗಿದೆ. ಬಟ್ಲುಗಳಾಗಲಿ ಇದಕ್ಕೆಲ್ಲ ನೋಡಿ ಎಷ್ಟು ಪಾತ್ರೆಗಳನ್ನ ವಾಶ್ ಮಾಡಿದೆ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ. ಇದು ಪಾತ್ರೆಗಳು ವಾಶ್ ಮಾಡೋಕ್ಕೆ ಹಾಕ್ಬೇಕಾಗಿರೋದು, ಅನ್ಲೋಡ್ ಮಾಡಿದ್ದೀನಿ ಅದನ್ನೆಲ್ಲ. ಈ ಪಾತ್ರೆಗಳನ್ನ ಏನೂ ಕ್ಲೀನ್ ಮಾಡಲ್ಲ ನಾನು, ನೀರಲ್ಲಿ ಹಂಗೆ ತೆಗೆದು ನಿಮಗೆ ಜೋಡಿಸ್ತೀನಿ, ಅದನ್ನು ಹಾಕಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಈ ಥರ ಉಲ್ಟಾ ಪಾತ್ರೆಗಳನ್ನ ಹಾಕಬೇಕು ಆಯಿತಾ. ನೋಡಿ, ಪ್ಲೇಟ್ಸ್ಗಳನ್ನ ಸಣ್ಣ ಪ್ಲೇಟ್ಸ್ಗಳನ್ನ ಟಾಪ್ ಇದರಲ್ಲಿ ರ್ಯಾಕಲ್ಲಿ ಜೋಡಿಸ್ಕೊಳ್ಳಿ. ಬಟ್ಲುಗಳು ಏನಾದರೂ ಸಣ್ಣ ಪಾತ್ರೆಗಳು ಇರ್ತಾವಲ್ಲ ಅದನ್ನೆಲ್ಲ ಇಲ್ಲಿ ಈ ರ್ಯಾಕಲ್ಲಿ ತೋರಿಸ್ಕೊಳ್ಳಿ. ಎಷ್ಟು ನೋಡಿ ಎಷ್ಟು ಗಲೀಜಾಗಿದೆ ಪಾತ್ರೆಗಳು. ಯೂಸ್ ಮಾಡಿರ್ತೀವಲ್ಲ, ಈ ಥರ ಲೋಡ್ ಮಾಡಿದ್ದೀನಿ ನೋಡಿ. ಯಾವ್ದು ಪಾತ್ರೆಗಳು ಇಲ್ಲ ಅಲ್ಲಿ ಸಿಂಕ್ ಹತ್ರ. ಮಿಕ್ಸಿ ಜಾರ್ ಹಾಕೋಂಗಿಲ್ಲ ಅದಕ್ಕೋಸ್ಕರ ಅದನ್ನಲ್ಲಿ ಇಟ್ಟಿದ್ದೀನಿ. ಇದು ನೋಡಿ ಇದು ಮಾಡಿದ್ದು, ಇದು ಹಾಲಿನ ಪಾತ್ರೆ ಎಷ್ಟು ಇದಾಗಿದೆ ನೋಡಿ. ಎಲ್ಲೋ ಸ್ಟೇನ್ ಇರುವಂತಹ ಕಪ್ಪು, ವೈಟ್ ಕಲರ್ ಇದೆ ಅದು ಬ್ಯಾಕ್ಗ್ರೌಂಡು. ಇದು ಈ ಹಾಟ್ ಬಾಕ್ಸಲ್ಲಿ ಇಡ್ಲಿ ಹಾಕಿದ್ದೆ, ಅದನ್ನು ಏನೂ ಕ್ಲೀನ್ ಮಾಡಿಲ್ಲ, ನಿಮ್ಗೆ ಹಾಗೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಇದನ್ನು ರೆಕ್ಕೆ ಇರುತ್ತೆ, ಅರಕೆ ತಾಗಬಾರ್ದು, ಅದನ್ನು ಸತಿ ತಿರುಗಿಸ್ಕೊಳ್ಳೋಣ. ಅಕ್ಕೆ ತಾಗದಲ್ಲಿರೋ ಥರ ಜೋಡಿಸ್ಕೋಬೇಕು ಈ ಥರ. ಇದು ಟ್ಯಾಬ್ಲೆಟು, ಡಿಶ್ ವಾಷರ್ ಟ್ಯಾಬ್ಲೆಟು. ಇದ್ರ ಬಗ್ಗೆ ಏನಾದ್ರು ಬೇಕಂದರೆ ನೀವು ಹೇಳಿ, ನಾನು ಅದ್ರ ಬಗ್ಗೆನೂ ಡೀಟೇಲಾಗಿ ಏನೇನು ಹಾಕಬೇಕು, ಯಾವ ರೀತಿ ಮೇಂಟೈನ್ ಮಾಡಬೇಕು ಪ್ರತಿಯೊಂದನ್ನು ತೋರಿಸ್ತೀನಿ. ಈಗ ಸ್ವಿಚ್ ಆನ್ ಮಾಡಿದ್ದೀನಿ. ಓಕೆ, ಇದು ಆಟೋಮೆಟಿಕ್ಕಾಗಿ ತೊಗೊಳುತ್ತೆ ಎಷ್ಟು ಬೇಕು ಮಿನಿಟ್ ಅಂತ. 1 hour 32 minutes ಇದೆ. ಅಲ್ಲಿ ಸ್ಟಾರ್ ಮಾರ್ಕ್ ಬರ್ತದೆ, ಅಂದರೆ ರಿನ್ ಸೈಡ್ ಅನ್ನೋದೊಂದು ಬರುತ್ತೆ. ಇದಕ್ಕೆ ಶೈನಿಂಗ್ ಕೊಡುತ್ತೆ ಅದು, ಆ ಪ್ರಾಡಕ್ಟು. ಅದನ್ನು ಇಲ್ಲಿ ಈ ಸ್ಲಾಟಲ್ಲಿ ಫಿಲ್ ಮಾಡ್ತೀನಿ. ಫಿಲ್ ಮಾಡಿ ಈ ಥರ ಕ್ಲೋಸ್ ಮಾಡಿ ಆನ್ ಮಾಡ್ತೀನಿ. ಈಗ ನೋಡಿ ಅದು ಬರ್ತಾಯಿಲ್ಲ, ಅದು ಹಾಕಿದ್ದೀನಿ. ಹಾಕಿದ ತಕ್ಷಣ ಈಗ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಆಗಿದೆ ನಮ್ಮ ಮನೆ ನಾಯಿ. ಈಗ ಆಫ್ ಮಾಡಿದ್ದೀನಿ. ಬಿಸಿ ಇರುತ್ತೆ, ಸ್ವಲ್ಪ ಹಾಗೆ ಹಾರ್ಲಿಕ್ಕೆ ಬಿಟ್ಬಿಡೋಣ ಸ್ವಲ್ಪ ಹೊತ್ತು. ನೀವು ನೋಡ್ಕೊಂಡಿದ್ದೀರಲ್ವ ಆಗಲೇ ಯಾವ ಪಾತ್ರೆಗಳು ಜೋಡಿಸಿದ್ದೀನಿ ಅದೇ ಪಾತ್ರೆಗಳಿದ್ದಾವೆ. ಯಾವುದು ನೆಕ್ಸ್ಟ್ ಏನು ಇದು ಮಾಡಿರೋ ಬೇರೆದೆಲ್ಲ ನಾನು ಇದು ಮಾಡ್ತಾಯಿಲ್ಲ ನೋಡಿ. ಹಾಲಿನ ಪಾತ್ರೆ ಎಷ್ಟು ಕ್ಲೀನಾಗಿದೆ, ನಿಮ್ಮ ಕಣ್ಣು ಮುಂದೆನೇ ತೋರಿಸ್ತಾ ಇದ್ದೀನಿ ಎಲ್ಲ ಪ್ರತಿಯೊಂದೂ. ಈ ಪಾತ್ರೆ ಆಗಲಿ ಎಷ್ಟು ವೈಟ್ ಕಲರ್ ಹಂಗೆ ಇರುತ್ತೆ. ಬ್ಯಾಕ್ಗ್ರೌಂಡ್ ಏನಾರು ವೈಟ್ ಆದಮೇಲೆ ಸಾಯಿಲ್ ಅಂದರೆ ಗಲೀಜಾಗಿದ್ದರೆ ಅದು ಫುಲ್ಲು ನೀಟಾಗೆ ಕಾಣಿಸುತ್ತೆ ನೋಡಿ. ಲೋಟಗಳು ಕ್ರಿಸ್ಟಲ್ ಶೈನು ನೀಟಾಗಿ ಆರಿ, ಯಾವುದೇ ಒಂದು ಡಾಟ್ಸ್ಗಳಿರಲ್ಲ, ಏನೂ ಇರಲ್ಲ, ಅಷ್ಟು ನೀಟಾಗಿ ಕ್ಲೀನಾಗುತ್ತೆ ಪಾತ್ರೆಗಳು. ನೋಡ್ತಾ ಇದ್ದರೆ ಖುಷಿಯಾಗಿದೆ ನೋಡಿ. ಎಲ್ಲೋ ಸ್ಟೈನ್ ಆಗಿತ್ತಲ್ಲ, ಅದು ಅರಶಿನ ಹಾಕ್ಕೊಂಡು ಕುಡ್ದಿದ್ದು ಹಾಲಿಗೆ, ಆ ಲೋಟ ಅದು ನೋಡಿ. ಇದು ಚಿಲ್ಲಿ ಪೌಡರ್ ಇತ್ತು, ಅದ್ರ ಮೇಲೆಲ್ಲ ಆಯಿಲಿಂದ ಇದಾಗಿರೋದು ನೋಡಿ. ಹಿಟ್ಟಿನ ಪಾತ್ರೆ ಎಷ್ಟು ನೀಟಾಗಿ ಆಗಿದೆ ನೋಡ್ಬೋದು. ನೀಟಾಗಿ ಡ್ರೈ ಆಗಿ ಒರೆಸಿ ಇಟ್ಟಿರೋ ಥರ ಇದೆ. ಆ ಥರ ಗ್ಲಾಸ್ ಜಾರ್ಗಳಾದರೂ ಸುಧಾ ನೋಡಿ ಹೊಸದಾಗಿ ನೀಟಾಗಿ. ಇದರಲ್ಲೂ ಅಷ್ಟೇ ಯೆಲ್ಲೋ ಕಲರ್ ಅರಿಶಿನ ಹಾಕಿ ಕುಡಿದಿರೋಂಥ ನೀರಿಂದ ಲೋಟ, ಅದು ಎಷ್ಟು ಕ್ಲಿಯರಾಗಿದೆ. ಇದು ನೋಡಿ ಈ ಥರ ಎಲ್ಲ ತುಂಬ ಕ್ಲೀನಾಗುತ್ತೆ. ನಾನು ಕೇಳಿದ್ರೆ ಡಿಶ್ ವಾಷರ್ನಾಗೆ ನಾವು ಸ್ಪೆಂಡ್ ಮಾಡೋದು 100% ಸೂಕ್ತ.
ನಾವು ಯಾವುದೇ ಒಂದು ಮೇಡ್ ಇಟ್ಕೊಂಡಿದ್ರೆ ಮೇಡಿಗೆ ಕಾಯೋ ಅವಶ್ಯಕತೆ ಇಲ್ಲ. ಹಾಕಿಟ್ಟು ನಾವು ಬೇರೆ ಕೆಲಸಗಳನ್ನ ಮಾಡ್ಕೊತಾ ಇರ್ಬೋದು. ಹಾಕ್ಲಿಕ್ಕೆ ಜಸ್ಟ್ ಒಂದು 5 to 6 ಮಿನಿಟ್ಸ್ ಅಷ್ಟೇ ಎಲ್ಲ ಪಾತ್ರೆಗಳು ನೀಟಾಗಿ ಜೋಡಿಸ್ಲಿಕ್ಕೆ. ನೀರಲ್ಲಿ ವಾಶ್ ಮಾಡಬೇಕು ಅಂದಿರಲಿಲ್ಲ, ಏನಿಲ್ಲ. ಇಂಡಿಯನ್ ಪಾತ್ರೆಗಳು, ಮಸಾಲ ಪಾತ್ರೆಗಳು ಡಿಶ್ ವಾಷರಲ್ಲಿ ಆಗುತ್ತಾ ಅನ್ನೋ ಡೌಟ್ ಇದನ್ನೆಲ್ಲ ನಿಮಗೆ ತೋರಿಸ್ತಿದ್ದೀನಿ. ನೋಡಿ ಚೆನ್ನಿ ಎಷ್ಟು ಕ್ಲೀನಾಗಿದೆ. ಕೈಯಲ್ಲಿ ತೊಳೆದ್ರೆ ಆ ಥರ ಯಾವುದೇ ಕಾರಣಕ್ಕೂ ಆ ಥರ ಇರೋಲ್ಲ, ಬರೋದೇ ಇಲ್ಲ ಆ ಥರ. ಈ ಥರ ಸೌಟುಗಳು, ಕೆಳಗಡೆ ಪಾತ್ರೆಗಳನ್ನ ಕೆಳಗಡೆ ಜೋಡಿಸಿದಂಥ ಪಾತ್ರೆಗಳನ್ನ ನೋಡಿ. ಇದು ತೋರಿಸಿದಲ್ವ, ಇಡ್ಲಿ ಪಾತ್ರೆ ಎಲ್ಲ ಇದಾಗಿತ್ತು ನೋಡಿ. ನಿಮ್ಮ ಮುಂದೆ ತೊಳೆದಿರಲಿಲ್ಲ, ಏನಿಲ್ಲ, ಹಾಕಿದ್ದೀನಿ. ಇಡ್ಲಿ ಪಾತ್ರೆ ಸ್ಟ್ಯಾಂಡ್ಗಳು ಎಷ್ಟು ಕ್ಲೀನಾಗಿದೆ. ಅದೇ ಎಲ್ಲ 1.5 ಅವರಲ್ಲಿ ನಿಮಗೆ ಪಾತ್ರೆನ ಕ್ಲೀನ್ ಮಾಡಿ ಅದು ಹಾಟ್ ವಾಟರಲ್ಲಿ ಹೈಜೀನ್ ಕ್ಲೀನ್ ಆಗಿರುತ್ತೆ. ಫುಲ್ಲು ಜರ್ಮ್ಸ್ ಎಲ್ಲ ಕಿಲ್ಲಾಗಿ ನೋಡಿ. ಪಾತ್ರೆ ಹಾಲಿನ ಪಾತ್ರೆ ಇದು. ಇದೇ ಥರ ನೋಡಿ ಎಲ್ಲ ಪಾತ್ರೆಗಳು, ಪ್ಲೇಟ್ಸ್ಗಳು. ಇದು ಎಷ್ಟು ಬೆಸ್ಟ್ ಸೂಟಬಲ್ ಅಂದರೆ ಗ್ಲಾಸ್ ವೇರ್ಸ್ಗಳಿಗಾಗಲಿ. ಇದಕ್ಕೆ ವುಡನ್ ಹಾಕ್ಬಾರ್ದು ಮತ್ತು ಅಲ್ಯೂಮಿನಿಯಂ ಪಾತ್ರೆಗಳು ಹಾಕ್ಬಾರ್ದು. ಅದೆರಡು ಅಷ್ಟೇ ಬಿಟ್ಟರೆ ಇನ್ನು ಮಿಕ್ಕಿದೇನು ಇದಿಲ್ಲ. ತುಂಬ ಚೆನ್ನಾಗಿ ನೋಡಿ. ಇಷ್ಟು ಪಾತ್ರೆಗಳನ್ನ ತೊಳೆದಿರುವಂಥ ಇದು ಪಾತ್ರೆಗಳಿವು. ಇಷ್ಟು ಪಾತ್ರೆಗಳು ತೊಳೆದಿದೆ. ಇದು ತೊಳೆದು ಒರೆಸಿ ಕೊಟ್ಟಿದೆ. ನಾನು ಇದಕ್ಕೆ 10 out of 10 ಕೊಡೋಕ್ಕೆ ಇಷ್ಟಪಡ್ತೀನಿ. ನನ್ನ ಬೆಸ್ಟ್ ಫ್ರೆಂಡ್. ನಿಮಗೂ ತೊಗೊಳೋದಕ್ಕೆ ಸಜೆಸ್ಟ್ ಮಾಡ್ತೀನಿ, ಇಫ್ ಬಡ್ಜೆಟ್ ಅಲೋ ಮಾಡಿದ್ರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದರ ಎಲ್ಲ ಡೀಟೇಲ್ಸ್ ನಿಮಗೆ ಬೇಕು ಮತ್ತು ಇದನ್ನು ಯಾವ ರೀತಿ ಮೇಂಟೈನ್ ಮಾಡೋದು, ಕ್ಲೀನ್ ಮಾಡೋದು ಯಾವ ರೀತಿ ಬೇಕು ಅಂತಂದರೆ ನೀವು ಪ್ಲೀಸ್ ಕಮೆಂಟ್ ಮಾಡಿ. ಇದ್ರ ಬಗ್ಗೆ ನಾನು ಡೀಟೇಲಾಗಿ ಇನ್ನೊಂದಷ್ಟು ಮಾಹಿತಿನ ಹಾಕೋಕ್ಕೆ ಇಷ್ಟಪಡ್ತೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಆಲ್.